ನಮಸ್ಕಾರ. ಮತ್ತೊಮ್ಮೆ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವೇ ನಮ್ಮ ಚಾನಲ್ ನೋಡ್ತಾ ಇದ್ರೆ, ನಾನು ವಿಕ್ರಮ್ ಗೌಡ, ನಾನು ಭಾಸ್ಕರ್. ಇವತ್ತು ನಾವು ಒಂದು ಸ್ಟುಡಿಯೋ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ದೇಸಿ ಬಿರಿಯಾನಿ ಅವರು ಒಂದು ಸಂಕ್ರಾಂತಿ ಸ್ಪೆಷಲ್ ಬಾಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ತರಿಸಿದ್ದೀವಿ. ಸೊ ಅದರಲ್ಲಿ ಮಟನ್ ಬಿರಿಯಾನಿ ಬಾಕ್ಸ್ ಮತ್ತು ಚಿಕನ್ ಬಿರಿಯಾನಿ ಬಾಕ್ಸ್ ಅಂತ ಎರಡು ಬರುತ್ತೆ. ನಾವು ನಿಮ್ಗೆ ಗೊತ್ತಲ್ಲ, ಮಟನ್ ಬಿರಿಯಾನಿನೇ ತರಿಸಿರೋದು. ಸೊ ಆ ಬಾಕ್ಸಲ್ಲಿ ಏನೇನು ಬರುತ್ತೆ, ಎಷ್ಟು ಕ್ವಾಂಟಿಟಿ ಇರುತ್ತೆ ಎಲ್ಲ ನೋಡೋಣ ಮುಂದೆ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಇನ್ನೊಂದು ವಿಷಯ, ಈ ಆಫರ್ ಬಂದು ನಿಮಗೆ 13ರಿಂದ 17ನೇ ತಾರೀಕುವರೆಗೂ ಮಾತ್ರ ಇರುತ್ತೆ. ಸೊ ಈ ಬಾಕ್ಸ್ ಏನಿದೆ ಸಂಕ್ರಾಂತಿ ಸ್ಪೆಷಲ್ ಬಾಕ್ಸು, ಇದು 13ನೇ ತಾರೀಕಿಂದ 17ನೇ ತಾರೀಕುವರೆಗೂ ಸಿಗುತ್ತೆ ನಿಮಗೆ. ಸೊ ಹಬ್ಬ ಮುಗಿದ್ಮೇಲೆ ಬೇಗ ಆರ್ಡರ್ ಮಾಡಿಕೊಂಡು ತರಿಸ್ಕೊಂಡು ಟ್ರೈ ಮಾಡಿ. ನಾವು ಹಬ್ಬದ ಹಿಂದಿನ ದಿವಸನೇ ಟ್ರೈ ಮಾಡ್ತಾ ಇದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಶುರು ಮಾಡೋಣ. ಬಾಕ್ಸ್ನ ಹರ್ಷ ಅವರೇ ಬಾಕ್ಸ್ ಕೊಡಿ ಕೊಡಿ ಕೊಡಿ, ನಿಧಾನ ಕೊಡಿ ಹರ್ಷ ಅವರೇ, ಎಲ್ಲ ಅಲ್ಲಾಡಿಸ್ಕೊಡಿ. ದೊಡ್ಡ ಬಾಕ್ಸು ಇದೇ ಬಾಕ್ಸ್. ಸೊ ಇದೇ ಆ ಬಾಕ್ಸು. ನಾವು ಮಟನ್ ಬಿರಿಯಾನಿ ಬಾಕ್ಸ್ ಸೆಲೆಕ್ಟ್ ಮಾಡಿದ್ದೀವಿ. ಸೊ ಚಿಕನ್ ಬಿರಿಯಾನಿ ಬಾಕ್ಸು ಬರುತ್ತೆ. ಸೊ ಮಟನ್ ಬಿರಿಯಾನಿ ಬಾಕ್ಸ್ ಬಂದು 600 ರೂಪಾಯಿ, ಚಿಕನ್ ಬಿರಿಯಾನಿ ಬಾಕ್ಸ್ ಬಂದು 500 ರೂಪಾಯಿ. ಆಮೇಲೆ ಒಳಗಡೆ ಏನೇನಿರುತ್ತೆ, ಎಷ್ಟು ಕ್ವಾಂಟಿಟಿ ಇರುತ್ತೆ ಅವೆಲ್ಲ ನೋಡೋಣ. ಓಪನ್ ಮಾಡಿ ಅನ್ಬಾಕ್ಸ್ ಮಾಡೋಣ ಇವಾಗ. ದೇಸಿ ಬಿರಿಯಾನಿ. ವಾವ್, ಸೂಪರ್ ಆಗಿದೆ. ಪ್ಯಾಕೇಜಿಂಗ್ ಮಾತ್ರ ಅಲ್ಟಿಮೇಟು. ಎಲ್ಲ ನೀಟಾಗಿ ಜೋಡಿಸಿದ್ದಾರೆ. ಒಂದಿಷ್ಟು ಟಿಶ್ಯೂ, ಆಮೇಲೆ 2 ಹ್ಯಾಂಡ್ ಸ್ಯಾನಿಟೈಸರ್ಸ್ 2 ಪ್ಯಾಕೆಟ್ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಬಾಕ್ಸ್ ಇದೆ. ಎಲ್ಲನೂ ಪ್ಲಾಸ್ಟಿಕ್ ಒಂಚೂರು ಯೂಸ್ ಮಾಡಿಲ್ಲ. ಇದೆಲ್ಲನೂ ಬಂದು ಕಾರ್ಡ್ಬೋರ್ಡು ಶೀಟು. ಸೊ ಇದು ಒಳಗಡೆ ಸೈಡಲ್ಲಿ ಇಟ್ಬಿಟ್ಟು ಪುಟಾಣಿದು ಒಂದು 6 ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಏನಿದೆ ಅಂತ ಆಮೇಲೆ ಓಪನ್ ಮಾಡೋಣ. 6 ಬಾಕ್ಸ್ ಇದೆ ಚಿಕ್ಕ ಚಿಕ್ಕದು. ಅದಾದಮೇಲೆ ಮೇಯ್ನ್ ಐಟಮ್, ವಾವ್ ಸೂಪರ್, ಒಂದು ಅದ್ಭುತವಾದ ಮಡಿಕೆಯಲ್ಲಿ ನಮಗೋಸ್ಕರ ಮಡಕೆ ಬಿರಿಯಾನಿ. ನಿಜವಾದ ಮಡಕೆ, ಪ್ಲಾಸ್ಟಿಕ್ ಮಡಕೆ. ಸೊ ಓಪನ್ ಮಾಡಿ ನೋಡೋಣ ಎಷ್ಟಿದೆ ಅದರಲ್ಲಿ ಅಂತ. ಸೊ ಅನ್ಬಾಕ್ಸಿಂಗ್ ಆಯಿತು. ಇವಾಗ ಕಂಟೆಂಟ್ ಏನಿದೆ ಒಳಗಡೆ ನೋಡೋಣ. ಸೊ ಒಂದೊಂದೇ ಓಪನ್ ಮಾಡೋಣ. ನಾನು ಈ ಕಡೆಯಿಂದ ಒಂದು ಓಪನ್ ಮಾಡ್ತೀನಿ. ಸಕ್ಕರೆ ಪೊಂಗಲ್ ಕೊಟ್ಟಿದ್ದಾರೆ ಫಸ್ಟ್ ಬಾಕ್ಸಲ್ಲಿ. ಒಂದು 2 ಗೋಡಂಬಿ ಇದೆ. ಅದ್ರ ಪಕ್ಕ ಶೇರ್ವಾ ಗ್ರೀನ್ ಕಲರ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಅದ್ರ ಪಕ್ಕ ಬೆಲ್ಲದ ಪೊಂಗಲ್. ಓಹೋ ಅದ್ಭುತ. ಭಾಸ್ಕರ್ ನಿನ್ನ ಕಡೆ ತೋರಿಸು. ಸೊ ಇದು ನಮಗೋಸ್ಕರನೇ ಓಪನ್ ಮಾಡಿದ ತಕ್ಷಣ ಮೊಸರು ಬಜ್ಜಿ ಸಿಕ್ಬಿಡ್ತು. ಇದನ್ನ ಇಟ್ಬಿಟ್ಟು ಇಲ್ಲೇನಿದೆ ನೋಡುವ. ಓ ಎಳ್ಳು ಬೆಲ್ಲ, ಸಂಕ್ರಾಂತಿ ಹಬ್ಬದ ಸ್ಪೆಷಲ್. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ, ಒಳ್ಳೆ ಕಮೆಂಟ್ ಹಾಕಿ. ಮತ್ತೆ ಇನ್ನು 3ನೇ ಬಾಕ್ಸಲ್ಲಿ ಒಂದು ಸ್ಟಾರ್ಟರ್ ಇದೆ. ಮೋಸ್ಟ್ಲಿ ಮಟನ್ ಪೆಪ್ಪರ್ ಡ್ರೈ ಇದ್ದಂಗಿದೆ. ಇವಾಗ ಮೈನು ಬಿರಿಯಾನಿ ಐಟಮ್ ತೆಗ್ಬಿಡೋಣ ಮಡಕೆಯಿಂದ. ಅದನ್ನು ನಿಮಗೆ ಸಿಲ್ವರ್ ಫಾಯಿಲಲ್ಲಿ ನೀಟಾಗಿ ಪ್ಯಾಕ್ ಮಾಡ್ಯಾರೆ. ಅದ್ಭುತವಾದ ನಮ್ಮ ದೊನ್ನೆ ಬಿರಿಯಾನಿ ಸ್ಟೈಲ್, ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಇದೆ. ಒಂದು ಮೊಟ್ಟೆ, ಫುಲ್ ಮೊಟ್ಟೆ ಕೊಟ್ಟಿದ್ದಾರೆ. ಇದು ನನಗೆ ಬೆಲೆಗೆ ಫ್ಲಿಪ್ ಮಾಡೋಣ. ಹುಷಾರು, ನನ್ನೆಲೆಗೆ ಹಾಕೋತೀನಿ ಬಾಸ್ಕಿ. ಹಾಕೋ ಹುಷಾರಾದ್ರೆ, ಆಮೇಲೆ ಶೇರ್ ಮಾಡೋಣ. ಓ ಕರೆಕ್ಟ್ ಆಗಿತ್ತು. ಮೊಟ್ಟೆ ಕೆಳಗೆ ಸೇರ್ಕೊಬಿಡ್ತದೆ. ಮೊಟ್ಟೆ ಕರೆಕ್ಟ್. ಒಳಗಡೆ ನೀಟಾಗೆ ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಬಿರಿಯಾನಿನ ಹಾಕಿ ಅದುಂಬಿಟ್ಟು ಚೆನ್ನಾಗಿ ಒಂದು ಮೊಟ್ಟೆ ಇಟ್ಕೊಟ್ಟಿದ್ರು. ಮೊಟ್ಟೆ ಕೆಳಗೆ ಸೇರ್ಕೊಂಡ್ಬಿಟ್ಟು ಇವಾಗ ನನ್ನ ಪ್ಲೇಟ್ಗೆ ಹಾಕೊಂಡಿದ್ವಿ. ಇದನ್ನು ನೀಟಾಗಿ ಇಬ್ಬರು ಶೇರ್ ಮಾಡಿಕೊಂಡು ಆಮೇಲೆ ಸಿಗೋಣ. ಬ್ಯಾಟಿಂಗ್ ಸ್ಟಾರ್ಟ್. ಸ್ಕ್ಯಾಪ್ ಇಟ್ಬಿಟ್ಟು ನೀಟಾಗಿ ಯೂಸ್ ಮಾಡ್ಕೊಳಕ್ಕೆ ಚೆನ್ನಾಗಿದೆ. ಅವಳು ಹೇಳ್ದಂಗೆ ಇಬ್ಬರು ನೀಟಾಗಿ ಶೇರ್ ಮಾಡ್ಕೊಂಡಿದ್ದೀವಿ ಎಲ್ಲನೂ. ಸೊ ಇದು ಇಬ್ಬರು ತಿನ್ನುವಷ್ಟು ಕ್ವಾಂಟಿಟಿ ಕೊಡ್ತಾರೆ. ಸೊ ನಮ್ಮ ಥರ ಭರ್ಜರಿ ಬ್ಯಾಟ್ಸ್ಮ್ಯಾನ್ ಬಕಾಸುರಗಳಿದ್ದರೆ ಇಷ್ಟೂ ಒಬ್ಬರೇ ತಿಂದು ಖಾಲಿ ಮಾಡ್ಬೋದು. ಬಟ್ ನಾರ್ಮಲ್ ಪರ್ಸನ್ಸ್, ಆ್ಯಾವ್ರೇಜ್ ಪರ್ಸನ್ಸ್ ಇಬ್ಬರು ತಿನ್ನುವಷ್ಟು ಕ್ವಾಂಟಿಟಿ ಬರುತ್ತೆ. ಈ ದೇಸಿ ಬಿರಿಯಾನಿಯವರ ಸಂಕ್ರಾಂತಿ ಸ್ಪೆಷಲ್ ಬಾಕ್ಸ್ ನಿಮಗೆ ಬೇಕು ಅಂದರೆ ನೀವು
ಅವ್ರಿಗೆ ಫೋನ್ ಮುಖಾಂತರ ಆರ್ಡ್ರ್ ಮಾಡಬೇಕು. ಸೊ ಅವ್ರ ಫೋನ್ ನಂಬರು ಡಿಸ್ಕ್ರಿಪ್ಷನ್ ಇರುತ್ತೆ, ಆ ನಂಬರಿಗೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡಿದ್ರೆ ನಿಮಗೆ ಡೆಲಿವರ್ ಮಾಡ್ತಾರೆ. ಮಟನ್ ಬಿರಿಯಾನಿ ಬಾಕ್ಸ್ ಇರುತ್ತೆ, ಚಿಕನ್ ಬಿರಿಯಾನಿ ಬಾಕ್ಸ್ ಇರುತ್ತೆ, ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. ಈ ಹಬ್ಬದ ಟೈಮಲ್ಲಿ ನೀವು ಆರ್ಡ್ರ್ ಮಾಡೋದ್ರಿಂದ ಸ್ಪೆಷಲ್ ಏನಂದರೆ 2 ಸಿಹಿಯಾದ ಪೊಂಗಲ್ಲು ಜೊತೆಗೆ ಎಳ್ಳು ಬೆಲ್ಲ. ಯಾವುದರಿಂದ ಸ್ಟಾರ್ಟ್ ಮಾಡೋಣ? ಯಾವುದರಿಂದ ಅಂತ ಕೇಳ್ತಿಲ್ಲ ಬಸ್ಗೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು, ಅದರಿಂದ ಸ್ಟಾರ್ಟ್ ಮಾಡೋಣ. ನೀವು ಅಷ್ಟೇ ಒಳ್ಳೆ ಕಮೆಂಟ್ ಮಾಡಿ. ತಗೋ ಬಸ್ಗೆ, ಕೈ ಹಿಡಿ. ಸೈಜಿಗೆ ತಕ್ಕನಾಗೆ ಬಿತ್ತದು ಭಾಸ್ಕರ್ಗೆ. ಓಂ ನಮಃ ಶಿವಾಯ. ಇವನೆಷ್ಟು ಪೊಂಗಲ್ ಕೈ ಅಲ್ಲೇ ಇದೆ ಅವಾಗಿಂದ. ಹೋಗ್ಬಿಡೋಣ ಪೊಂಗಲ್ಗೆ. ಸಕ್ಕರೆ ಪೊಂಗಲ್ ಯಥೇಚ್ಛವಾಗಿ ಗೋಡಂಬಿನ ಹಾಕಿದ್ದಾರೆ. ಒಂದು 3-4 ಗೋಡಂಬಿ ಎತ್ಕೊಂಡು ಪೊಂಗಲ್ನ ವಾವ್, ಅತಿಯಾಗಿ ಸ್ವೀಟ್ ಇಲ್ಲ, ತುಪ್ಪ ಹಂಗೆ ಜಿಣುಕ್ತಾ ಇತ್ತು ಬಟ್ಲಲ್ಲಿ. ಆಮೇಲೆ ತುಂಬ ಇಷ್ಟ ಆಗಿದ್ದು ಅಂದರೆ ಆ ಗೋಡಂಬಿಗಳನ್ನ ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಬೇಜಾನ್ ಹಾಕ್ಬಿಟ್ಟವ್ರೆ. ನನಗೆ ಒಂದು 4-5 ಪೀಸ್ ಬಿದ್ದಿದ್ದು, ಭಾಸ್ಕರ್ಗೂ ಬೇಜಾನು ಒಂದು 3 ಪೀಸು, ಜೊತೆಗೆ ಅಲ್ಲಿ ನಿಮಗೆ ಕೊಬ್ಬರಿ ತುರಿದು ಹಾಕಿದ್ದಾರೆ. ಸೊ ನೀಟಾಗಿ ಅದು ಬಾಯಿಗೆ ನಿಮಗೆ ಸಿಗ್ತಾ ಇರುತ್ತೆ ತಿನ್ನೋಕ್ಕೆ. ಇವಾಗ ಸಕ್ಕರೆ ಪೊಂಗಲ್ ಅದ್ಭುತವಾಗಿದೆ, ಅದನ್ನು ತಿಂದು ಮುಗಿಸ್ಬಿಟ್ಟು ಅದ್ರ ಪಕ್ಕ ಇರೋ ಬೆಲ್ಲದ ಪೊಂಗಲ್ಗೆ ಹೋಗೋಣ. ಇವಾಗ ಬೆಲ್ಲದ ಪೊಂಗಲ್ಲು, ಇದರಲ್ಲೂ ಅಷ್ಟೇ ಮೇಯ್ನ್ ಹೀರೋನೇ ಬಂದು ಗೋಡಂಬಿ. ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ವೆಂಕಟೇಶ್ವರ ದೇವಸ್ಥಾನದಲ್ಲಿ, ಹಿಂಗೆಲ್ಲ ಬಸ್ಗೆ ಸೇಮು. ಎಲ್ಲದಕ್ಕಿಂತ ಹೈಲೈಟ್ ನಿಮಗೆ ಕೈಯಲ್ಲಿ ಕಾಣಿಸ್ತಾ ಇರುತ್ತೆ. ತುಪ್ಪ ಅಂತೂ ಭರ್ಜರಿ ಹಾಕ್ಯಾರೆ. ರೈಸ್ ಮಾಡಿಬಿಟ್ಟು ಇದು ಇಬ್ರಿಗೆ ಸಾಲುತ್ತಾ ಅಂದ್ಕೊಂಡೆ, ಬಟ್ ಇದೆಲ್ಲನೂ ಸೈಡ್ಸ್ ಎಲ್ಲನೂ ತಿಂದರೆ ಆರಾಮಾಗಿ ಇಬ್ಬರು ತಿನ್ಬೋದು. ಯಾಕಂದರೆ ಸ್ವೀಟಲ್ಲೇ ನಿಮಗೆ ಹೊಟ್ಟೆ ತುಂಬ ಹೋಗುತ್ತೆ. ಅಂದರೆ ಅಷ್ಟು ಹೆವಿಯಾಗಿ ತುಪ್ಪ ಎಲ್ಲ ಹಾಕಿ ಸಖತ್ತಾಗಿ ಮಾಡಿದ್ದಾರೆ, ಅದ್ಭುತ. ಸಕ್ಕರೆ ಪೊಂಗಲು ಬೊಂಬಾಟಾಗಿತ್ತು. ಆಮೇಲೆ ಇದು ಬೆಲ್ಲದ ಪೊಂಗಲು ಅಷ್ಟೇ, ಇದೂ ಅಷ್ಟೇ ಸಖತ್ತಾಗಿದೆ. ಸಂಕ್ರಾಂತಿ ಟೈಮಲ್ಲಿ ಎಲ್ಲ ಬೆಲ್ಲ ಜಾಸ್ತಿ ತಿನ್ನಬೇಕು. ಸೊ ಅದಕ್ಕೋಸ್ಕರ ಎಳ್ಳು ಬೆಲ್ಲನೂ ಅಷ್ಟೇ, ಬೆಲ್ಲ ಅದು ಜಾಸ್ತಿ ಇರುತ್ತೆ, ಇಲ್ಲೂ ಬೆಲ್ಲ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಉಷ್ಣತೆ ಜಾಸ್ತಿ ಆಗಲಿ ಅಂತ ಚಳಿಗೆ ಇದೆಲ್ಲ ಮಾಡಿರೋದು. ಅದಕ್ಕೆ ಬೆಲ್ಲದ ಪೊಂಗಲ್ ತಿಂದ್ಬಿಟ್ಟು ಮೇನ್ ಐಟಮ್ಸ್ ಕೊಡೋಣ. ನೆಕ್ಸ್ಟು ಒಂದು ಇದ್ರ ಜೊತೆ ಬಾಕ್ಸಲ್ಲಿ ಒಂದು ಸ್ಟಾರ್ಟರ್ ಬರುತ್ತೆ, ಅದು ಮಟನ್ ಸ್ಟಾರ್ಟರು. ಅದನ್ನು ಟ್ರೈ ಮಾಡೋಣ. 4 ಪೀಸ್ ಬರುತ್ತೆ, ಸ್ವಲ್ಪ ಮೀಡಿಯಮ್ ಸೈಜಸ್ಸು. ಪೆಪ್ಪರ್ ಇದ್ದಂಗಿದೆ ಇದು, ಪೆಪ್ಪರ್ ಡ್ರೈ ಥರ. ಖಾರ ಹಂಗೆ ಚುರಿ ಅಂದ್ಬಿಡ್ತೀನಿ ನಾಲ್ಗೆ ತುದಿಗೆ. ಹಸಿಮೆಣ್ಸಿನ್ಕಾಯಿ, ಪೆಪ್ಪರು 2 ಮಿಕ್ಸು. ಹಸಿಮೆಣ್ಸಿನ್ಕಾಯಿದು ಬೀಜಗಳು ಅದು ಬಾಯಿ ಸಿಕ್ಬಿಟ್ರೆ ಅದೊಂದು ಖಾರ, ಮತ್ತು ಪೆಪ್ಪರನ್ನು ಜಾಸ್ತಿ ಹಾಕಿದ್ದಾರೆ, ಪೆಪ್ಪರ್ ಫ್ರೈ ಇದು. ಮತ್ತು ಮೇಯ್ನ್ ಬಂದು ನಿಮಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಫ್ಲೇವರು ಯಥೇಚ್ಛವಾಗಿ ಇದಕ್ಕೆ ಹಾಕಿ ಆ ಫ್ಲೇವರ್ ನಿಮ್ಗೆ ಗೊತ್ತಾಗುತ್ತೆ. ಹೈಲೈಟ್ ಆಗೋ ಫ್ಲೇವರ್ ಬಂದು ಆ ಪೆಪ್ಪರೇ. ಇದೊಂಥರ ಫುಲ್ಲು ಡ್ರೈ ಅಲ್ಲ, ಪೆಪ್ಪರಲ್ಲಿ ಗೊಜ್ಜು ಥರ ಸ್ವಲ್ಪ ಗೊಜ್ಜಿರುತ್ತೆ. ಈರುಳ್ಳಿ ಎಲ್ಲನೂ ಫ್ರೈ ಆಗಿರೋದು, ಮತ್ತು ಬೆಳ್ಳುಳ್ಳಿ ದೊಡ್ಡ ಪೀಸ್ ಬೆಳ್ಳುಳ್ಳಿ ಹಂಗೆ ಹಾಕಿರ್ತಾರೆ. ಅದನ್ನು ತೊಗೊಂಡು ಆ ಬೆಳ್ಳುಳ್ಳಿ ಸ್ವಲ್ಪ ಕಿವುಚ್ಕೊಂಡು ಫ್ರೈ ಜೊತೆ ಒಂದು ಪೀಸ್ ಜೊತೆ ತಿಂದರೆ ಅದ್ಭುತವಾಗಿರುತ್ತೆ. ಮತ್ತು ಇದು ಮಟನ್ನು ಅಷ್ಟೇ ಸಕ್ಕತ್ತಾಗಿ ಬೇಯಿಸಿದ್ದಾರೆ, ತಿನ್ನೋಕ್ಕೂ ನಿಮಗೆ ಆ ಮಜಾ ಕೊಡುತ್ತೆ, ಎಲ್ಲೂ ನಿಮಗೆ ಕಷ್ಟ ಅನ್ಸಲ್ಲ ತಿನ್ನೋಕ್ಕೆ. ಸೊ ಇದನ್ನು ಮುಗಿಸ್ಬಿಟ್ಟು ಮೈನ್ ಬಿರಿಯಾನಿಗೆ ಹೋಗೋಣ. ಘಮ 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 ಅಂತ ಇದೆ. ದೇಸಿ ಬಿರಿಯಾನಿ ಹೆಸರು ತಕ್ಕನಂಗೆ ದೇಸಿ ಸ್ಟೈಲ್, ನಾಟಿ ಸ್ಟೈಲಲ್ಲಿ ಬಟಾಣಿ ಎಲ್ಲ ಹಾಕಿ ರೈಸ್ ಟ್ರೈ ಮಾಡೋಣ. ಒಂದು ದೊಡ್ಡ ಬೈಟ್. ಹೆಸರು ತಕ್ಕನಂಗೆ ದೇಸಿ ಬಿರಿಯಾನಿ ಅಂದರೆ ನಮ್ಮ ಬಿರಿಯಾನಿ, ನಾಟಿ ಸ್ಟೈಲ್ ಬಿರಿಯಾನಿ. ಒಳ್ಳೆ ಇದು ಮಟನ್ ಪಲಾವ್ ಥರ ಅಥೆಂಟಿಕ್ ಮಟನ್ ಪಲಾವ್ ತಿಂದಿದ್ದು ಖುಷಿ ಆಯಿತು. ಈ ಬಟಾಣಿ ಎಲ್ಲ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ, ತುಂಬ ಇಷ್ಟ ಆಯಿತು. ಇದರಲ್ಲೂ ಖಾರ ಅಷ್ಟೊಂದು ಖಾರ ಇಲ್ಲ, ಆದರೂ ಕರೆಕ್ಟಾಗಿದೆ. ಖಾರ ಒಂಚೂರು ಖಾರವಾಗಿ ಮಾಡಿದ್ದಾರೆ. ನನಗೆ ನಮ್ಮ ಭಾಸ್ಕರ್ದು ಟೇಸ್ಟ್ ಬಡ್ಸೇ ಒಂಥರ ಡಿಫ್ರೆಂಟು. ಹಸಿಮೆಣ್ಸಿನ್ಕಾಯಿದು ಏನಾದರೂ ಖಾರ ತಿಂದರೆ ಸ್ವಲ್ಪ ತಿಂದರೂ ಖಾರ ಖಾರ ಅಂತಾನೆ, ಆದರೆ ಪೆಪ್ಪರ್ದು ಎಷ್ಟು ಹಾಕಿದ್ರೂ ಖಾರ ಆಗಲ್ಲ, ತಿಂತಾರೆ ನೀಟಾಗಿ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಏನು ಬಸ್ಗೆದು ಅದು ಹಂಗೆ ಇರಲಿ. ಮಟನ್ ಪೀಸ್ಗೆ ಹೋಗ್ಬೇಡ ನಾವು. ಮಟನ್ನು ಅಷ್ಟೇ 4 ಪೀಸು
ಮಟನ್ ಇರುತ್ತೆ. ಸೊ ನಾವು ಬರೀ ಮಟನ್ ಪೀಸ್ ತಿನ್ನೋಣ, ಮಿಕ್ಸ್ ಮಾಡೋದು ಬೇಡ. ಸೊ ಹಂಗೆ ನಿಮಗೆ ಒಂಚೂರು ಫ್ಲೆಶ್ನ ಓಪನ್ ಮಾಡ್ತೀನಿ ನೋಡಿ. ಎಲ್ಲರೂ ಹೇಳ್ತಾರೆ ನೀವು ವಿಡಿಯೋ ಮಾಡ್ತೀರಾ ನಿಮಗೆ ಬರೀ ಮಾಂಸ ದಪ್ಪದೆಲ್ಲ ಆಗ್ತಾರೆ ಅಂತ. ಅದು ಅದೃಷ್ಟ ಇದೆ ಮಾತಾಡ್ಬಿಡೋದು. ಅಲ್ಲಿ ಅದೃಷ್ಟ ಅಂತ ಮಾಂಸ ಬಿದ್ದೋಗ್ಬಿಟ್ಟಿದೆ, ನನಗೆ ಮೂಳೆ ಬಿದ್ದೋಗ್ಬಿಟ್ಟಿದೆ, ಚಿಕ್ಕ ಚಿಕ್ಕ ಪೀಸು. ಏನು ಮಾಡೋಕ್ಕಲ್ಲ, ಒಂದೊಂದ್ಸಲ ಎಲ್ಲರಿಗೂ ಆಗುತ್ತೆ. ಕೆಲವರು ಸ್ಪೆಷಲ್ ಪೀಪಲ್ ಮಾತ್ರ ನಳ್ಳಿ ಮುಳ್ಳಿನೂ ಸಿಗುತ್ತೆ. ಅದೇ ಅಂತೆ, ಅದೃಷ್ಟ ಮಾಡಿರೋರು ಸಿಗುತ್ತೆ ಎಲ್ಲರೂ. ಟೆಂಡರ್ ಆಗಿದೆ ಮಟನ್ನು, ಚೆನ್ನಾಗಿ ಬೆಂದಿದೆ. ಬಿರಿಯಾನಿ ಜೊತೆಗೆ ಬೇಯಿಸಿರೋದ್ರಿಂದ ಆ ಫ್ಲೇವರೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಸಿಂಪಲ್ ಬಿರಿಯಾನಿ ಅಂದರೆ ನಾಟಿ ಸ್ಟೈಲ್ ದೇಸಿ ಬಿರಿಯಾನಿ ಇನ್ ಮಟ್ಕೆ ಪಾಟ್ ಬಿರಿಯಾನಿ. ಬೇಜಾನು ಚೆನ್ನಾಗಿ ಜಾಸ್ತಿ ವೀಡಿಯೋಸ್ ಮಾಡ್ಬಿಟ್ಟು ಈ ತಿಂಗಳು ಚಿಕನ್ನು ಬೇಜಾನು ಇಟ್ಟಾಗ್ಬಿಟ್ಟು ನಾಲ್ಗೆಲ್ಲ ಕಾಯ ಆಗ್ಬಿಟ್ಟಿದೆ. ಸೊ ನಾನು ಫಾರ್ ದ ಚೇಂಜ್ ಮೊಸರು ಬಜ್ಜಿ ತೊಗೊಂಡು ಮೊಸರು ಬಜ್ಜಿ ಸ್ವಲ್ಪ ತಿನ್ನೋಣ. ಬಾಸ್ಕಿ ನೀನು ಇದರಲ್ಲಿ ಚೆಕ್ ಮಾಡಿ ಹೇಗಿದೆ ಅಂತ ಹೇಳು. ಸೇವಾ ತಿಕ್ಕು ಸಖತ್ ತಿಕ್ಕು ಮೊಸರು ಬಜ್ಜಿ. ಸೊ ನಾವು ತಿಕ್ಕ ಇರೋ ಗ್ರೇವಿ ಹಾಕ್ಕೊಂಡಿದ್ದೀನಿ. ನಿಮಗೆ ಇದು ಬಂದು ಈ ಮಟನ್ ಗ್ರೇವಿ ಕೊಟ್ಟಿರಲ್ಲ, ಒಟ್ಟು ನಿಮ್ಮದು ಮಟನ್ನು ಈಗ ಸಾಂಬಾರು ಗಟ್ಟಿ ಮಾಡಿದ್ರೆ ಹೆಂಗಿರುತ್ತೋ ಸೇಮ್ ಹಂಗೆ ಇರೋದು. ಸಾಕಾದ ಖಾರವಾಗಿ ಮುದ್ದೆಗಿದ್ದೆ ಇದ್ದಿದ್ರೆ ಮಾತ್ರ ಬಂಪರ್ ಆಗಿರೋದು. ಅದನ್ನೇ ಸೇವ್ ಅನ್ನೋದು ಬಸ್ಗೆ ಈಗ ಟೆಂಪ್ಟ್ ಮಾಡ್ಬಿಟ್ಟ, ತಡಿಯೋಕ್ಕಾಗಲ್ಲ, ತಿಂದೇ ಬಿಡೋಣ, ಏನಾದ್ರು ಆಮೇಲೆ ನೋಡ್ಕೊಳೋಣ. ನಿಮ್ಗದು ಎಕ್ಸ್ಟ್ರಾ ಖಾರನೂ ಕೊಡುತ್ತೆ ಜೊತೆಗೆ. ಎಕ್ಸ್ಟ್ರಾ ಖಾರ ಬೇಕು ಅಂದರೆ ಅದನ್ನು ಹಾಕೊಂಡು ಟ್ರೈ ಮಾಡಿ, ಅದ್ಭುತವಾಗಿದೆ. ಇದರಲ್ಲಿ ಬಿರಿಯಾನಿಯಲ್ಲಿ ನಿಮ್ಗೆ ಅಷ್ಟೊಂದು ಖಾರ ಇರೋಲ್ಲ, ಮೈಲ್ಡಾಗಿರುತ್ತೆ, ಫ್ಲೇವರ್ಫುಲ್ಲಾಗೆ ಭರ್ಜರಿ ಬಿರಿಯಾನಿ. ಇವಾಗ ನೀಟಾಗಿ ಖಾಲಿ ಹೋಗ್ಬಿಟ್ಟು ಆಮೇಲೆ ಸಿಗೋಣ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಸಿಗೋಣ ಮತ್ತೆ. ಸೊ ಫೈನಲ್ ಆಗಿ ನಮಗೆ ಫಸ್ಟ್ ಮೊದಲನೇದಾಗಿ ತುಂಬ ಇಷ್ಟ ಆಗಿದ್ದು ಬಂದು ಪ್ಯಾಕೇಜಿಂಗ್ ಸೂಪರ್ ಆಗಿತ್ತು. ಎಲ್ಲನೂ ಕಾರ್ಡ್ಬೋರ್ಡ್ ಯೂಸ್ ಮಾಡಿದ್ದಾರೆ, ಯಾವುದೂ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಿಲ್ಲ. ಮತ್ತು ಆ ಮಟ್ಕೆ ಅದು ಚೆನ್ನಾಗಿತ್ತು, ಮಟ್ಕೆ ಕಾನ್ಸೆಪ್ಟು, ಒಂದು ಮಟ್ಕೆನಲ್ಲಿ ಬಿರಿಯಾನಿ ಕೊಡೋದು. ಆಮೇಲೆ ಟೇಸ್ಟ್ ಬಗ್ಗೆ ಹೇಳಬೇಕು ಅಂದರೆ ಬಿರಿಯಾನಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಒಂದು ಮಟನ್ ಪಲಾವ್ ತುಂಬ ದಿವಸ ಆದಮೇಲೆ ಅಥೆಂಟಿಕ್ ಮಟನ್ ಪಲಾವ್ ತಿಂದು ತುಂಬ ದಿವಸ ಆಗಿತ್ತು. ಸೊ ಅದನ್ನು ತಿಂದಿವಿ ಇವತ್ತು. ಅಥೆಂಟಿಕ್ ಮಟನ್ ಪಲಾವ್ ಥರ ಬಟಾಣಿ, ಈರುಳ್ಳಿ ಮತ್ತು ತರಿಯಾಗಿ ರುಬ್ಬಿರೋ ಮಸಾಲ ಅದೆಲ್ಲ ಆ ಥರ. ಸೊ ಸೋಂಪು ಸಿಗ್ತಾ ಇರುತ್ತೆ ಬಾಯಿಗೆ ಸ್ವಲ್ಪ. ಸೊ ಒಂಥರ ಚೆನ್ನಾಗಿತ್ತು, ಮೈಲ್ಡಾಗಿತ್ತು, ತುಂಬ ಖಾರ ಇರಲಿಲ್ಲ. ಆಮೇಲೆ ಬೇಕು ಅಂದರೆ ಬೇಕಾದ್ರೆ ಶೇರ್ವ ಹಾಕ್ಕೊಂಡು ತಿನ್ಬೋದು. ಅದು ಬಿಟ್ಟು ಸ್ವೀಟ್ಗಳು ಅಂತ ಅದ್ಭುತವಾಗಿತ್ತು. ಸ್ವೀಟ್ ಬಗ್ಗೆ ಭಾಸ್ಕರ್ ಹೇಳ್ತಾನೆ, ಅವನ ಫೇವ್ರೇಟು ಸ್ವೀಟ್ಸು. ಹೆಂಗಿತ್ತು ಬಾಸ್ಕೆ? ಅದರಲ್ಲಿ ಈ ಟೈಮಲ್ಲಿ ನೀವು ಆಫರ್ 13th 17th ಅಲ್ಲ? ಈ ಆಫರ್ ಅಲ್ಲ, ಈ ಕಾಂಬೋಸು, ಈ ಸಂಕ್ರಾಂತಿ ಬಾಕ್ಸ್ ಇರುತ್ತಲ್ಲ ಮಟನ್ ಮತ್ತು ಚಿಕನ್ ಬಾಕ್ಸು, ಇದು 13ನೇ ತಾರೀಕಿಂದ 17ನೇ ತಾರೀಕುವರೆಗೂ ಸಿಗುತ್ತೆ. ಅಷ್ಟರಲ್ಲಿ ನೀವು ಆರ್ಡ್ರ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ಅದಾದಮೇಲೆ ಈ ಥರ ಬಾಕ್ಸ್ ಸಿಗೋಲ್ಲ, ಎಲ್ಲ ಸಪ್ರೇಟಾಗಿ ನೀವು ಬಿರಿಯಾನಿ ಸಪ್ರೇಟಾಗಿ ಆರ್ಡ್ರ್ ಮಾಡಬೇಕು ಅಂತ ಅನಿಸುತ್ತೆ. ಸೊ 13ನೇ ತಾರೀಕಿಂದ 17ನೇ ತಾರೀಕುವರೆಗೂ ನಿಮಗೆ ಈ ಸಂಕ್ರಾಂತಿ ಬಾಕ್ಸು ಸಿಗುತ್ತೆ. ಸೊ ತೊಗೊಂಡ್ರೆ ಅಡ್ವಾಂಟೇಜು ನಿಮ್ಗೆ ಆಲ್ರೆಡಿ ರಿಪೀಟ್ ಮಾಡಿದ್ದೀವಿ. ಒಂದು 2 ಅದ್ಭುತವಾದ, ಒಂದು ಸಕ್ಕರೆ ಪೊಂಗಲ್ಲು, ಇನ್ನೊಂದು ಬೆಲ್ಲದ ಪೊಂಗಲ್ಲು, 2 ಅದ್ಭುತವಾದ ಪೊಂಗಲ್ನ ನೀವು ಟೇಸ್ಟ್ ಮಾಡ್ಕೋಬೋದು ವಿತ್ ಹೆವಿ ರಿಚ್ ಗೋಡಂಬೀಸು. ಸೊ ಅದು ಬಿಟ್ಟು ಆಮೇಲೆ ಇನ್ನೊಂದು ಮೈನ್ ಒಂದು ಮಟನ್ ಸ್ಟಾರ್ಟರ್ ಕೊಟ್ಟಿದ್ರು, ಮಟನ್ ಪೆಪ್ಪರ್ ಡ್ರೈ. ಸೊ ಅದೂ ಒಂದು ಸಕ್ಕತ್ತಾಗಿತ್ತು, 4 ಪೀಸ್ ಬಾಕ್ಸಲ್ಲಿ. ಸೊ ಇದು ಇನ್ನೂ ನನಗೆ ಇದರಲ್ಲಿ ಇನ್ನೊಂದು ಇಷ್ಟ ಆಗಿದ್ದು ಬಂದು ಕ್ವಾಂಟಿಟಿನೂ ಅಷ್ಟೇ. ನಿಮಗೆ ಇಬ್ಬರು ಮೀಡಿಯಮಾಗಿ ತಿನ್ಬೋದು, ತುಂಬ ಹೆವಿಯಾಗಿ ತಿನ್ಬಿಟ್ಟು ಅನ್ನಲ್ಲ ಅಂತ ಅಲ್ಲ. ಸೊ ಮೀಡಿಯಮಾಗಿ ಇಬ್ಬರಿಗೆ ಹೊಟ್ಟೆ ತುಂಬುತ್ತೆ ಕಣ್ಣು ಮುಚ್ಕೊಂಡು. ಇವಾಗ ಎಲ್ಲ ಡಿಶಸ್ಸೂ ಹಾಕ್ಕೊಂಡು ಎಲ್ಲರೂ ಸಮವಾಗಿ ಹಂಚ್ಕೊಂಡು ಇಬ್ಬರೂ ಎಲ್ಲ ಡಿಶಸ್ನು ತಿಂದರೆ ನಾರ್ಮಲಾಗಿ ಹೊಟ್ಟೆ ತುಂಬುತ್ತೆ. ನಾವು ಹೇಳ್ತೀವಲ್ಲ ಹೊಟ್ಟೆ ಬಿರಿಯೋ ಥರ, ಆ ಥರ ಇಲ್ಲ. ಒಬ್ಬನ ತಿಂದುಬಿಟ್ರಂತೂ ಹೊಟ್ಟೆ ತುಂಬೋಗುತ್ತೆ, ಅಷ್ಟು ಕ್ವಾಂಟಿಟಿ ಒಬ್ಬಂಗೆ ತಿನ್ನೋಕ್ಕೆ. ಸೊ ಇಬ್ಬರು ಆರಾಮಾಗಿ ತಿನ್ಬೋದು. ಗಂಡ ಹೆಂಡತಿ ತರಿಸ್ಕೊಂಡ್ರೆ ತಿನ್ಬೋದು. ಯಾಕಂದರೆ ನಮ್ಮನೇಲಿ ಅಷ್ಟೇ ನಾವು ತರಿಸ್ಕೊಂಡ್ರೆ ನಾನೇ ತಿನ್ಕೊತೀನಿ, ಮುಕ್ಕಾಲು ಭಾಗ ಹೆಂಡತಿ ತಿನ್ನೋದೇ ಇಲ್ಲ. ಸೊ ಆ ಥರ ಹಂಗಿರುತ್ತೆ. ಸೊ ಅವಾಗ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದಾರೆ. ಸೊ ಇಬ್ಬರು ಕ್ವಾಂಟಿಟಿ ಆವ್ರೇಜ್ ಪರ್ಸನ್ಸ್ ಇಬ್ಬರು ತಿನ್ಬೋದು. ಚೆನ್ನಾಗಿತ್ತು ಎಲ್ಲ ಕ್ವಾಂಟಿಟಿ. ಪೀಸಸ್ ಅಷ್ಟೇ ನಾವು ಹೇಳಿದ್ವಿ, 4 ಪೀಸಸ್ ಬರುತ್ತೆ ಎಲ್ಲದರಲ್ಲೂ. ಸೊ ಇಬ್ಬರನ್ನ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಸೊ ಚೆನ್ನಾಗಿತ್ತು, ಒಂದ್ಸರಿ ಟ್ರೈ ಮಾಡಿ. ಆಮೇಲೆ ಹೆಂಗೆ ಆರ್ಡರ್ ಮಾಡಬೇಕು ಅಂದರೆ ಅವ್ರ ಡಿಸ್ಕ್ರಿಪ್ಷನಲ್ಲಿ ಅವ್ರ ಫೋನ್ ನಂಬರ್ ಇರುತ್ತೆ. ಫೋನ್ ನಂಬರ್ ಮುಖಾಂತರ ನೀವು ಕಾಲ್ ಮಾಡಿ ಆರ್ಡರ್ ಮಾಡಬೇಕು. ಲಿಂಕು ಅವೆಲ್ಲ ಏನಿರೋಲ್ಲ, ಆನ್ಲೈನ್ ಆರ್ಡ್ರು. ಕಾಲ್ ಮಾಡಿ ಆರ್ಡರ್ ಮಾಡಿ. ಮತ್ತೊಂದು ಸಲ ಹೇಳಬೇಕು ಅಂದರೆ ಪ್ರೈಸು ಮಟನ್ ಬಿರಿಯಾನಿ ಇದು 600 ರೂಪಾಯಿ, ಚಿಕನ್ ಬಿರಿಯಾನಿ 500 ರೂಪಾಯಿ ಬಾಕ್ಸು. ಸೊ ಆಮೇಲೆ ಕೊನೆಯದಾಗಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಆಮೇಲೆ 17ನೇ ತಾರೀಕುವರೆಗೂ ಅಷ್ಟೇ ಇರೋದು ಈ ಕಾಂಬೋ. ಸೊ ಜಾಸ್ತಿ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ, ಬೇಗ ಎಲ್ಲರೂ ತರಿಸ್ಕೊಂಡು ಟ್ರೈ ಮಾಡಿ. ಆಮೇಲೆ ಕೊನೆಯದಾಗಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.
ಮಾರಿದಿರಾ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ.